ಗಂಗ್ಯಾ ಡಾಕ್ಟ್ರ್ ಇಲ್ಲೇ ಮಲ್ಕೊಂಡ್ರಿ ಎಬ್ಬಿಸ್ಲಿ ಅವ್ನು. ಅಲ್ಲಪ್ಪ ನೀನ ಎಬ್ಬಿಸ್ಲಿ ಅವನ. ಗಂಗೆ ನೀನ ಎಬ್ಬಿಸಲೆ, ನಿನಗ ಗಾವಕತ್ತದು. ತಡಿ ತಡಿ ಡಾಕ್ಟ್ರ ಡಾಕ್ಟ್ರ ಅಲ್ಲಲ್ಲಿ ಇವ ಹೇಳ್ತಾನಂದ್ರ ಮತ್ತೆ ಮಲಗ್ತಾನಲ್ಲೇ ಮಾ. ಇವ ಬಹುಶಃ ಕುಂಭಕರ್ಣ ವಂಶದವನ ಇರ್ಬೇಕಲೇ ಮಾ. ಕರೈತೆ ಇವ್ ಮುಖ ನೋಡಿದ್ರ ಡಾಕ್ಟರ್ ಅನ್ನಿಸ್ವಲ್ದ, ಮತ್ತೆ ಕಂಪೌಂಡರ್ ಇರ್ಬೇಕಲೇ ಮಾ. ಬರ್ಸಿ ಹಿಂದಿನ ಜನ್ಮದಾಗ ನಿನಗೆ ಕತ್ಗಿತ್ತೇನಾರ ಕಡ್ದತ್ತಲ್ಲ, ಕಟ್ಕೋದ್ರೆ ನಮ್ಗೆ ಅದಕ್ಕೆಲ್ಲ ಬೆಳಗಾಗೈತೆ ಎದ್ದೇಳ್ರಿ. ಬೆಳಕರ್ತದ ನನಗೂ ಗೊತ್ತೈತೆ. ಯಾರಿಗೆ ಏನಾಗೈತಿ? ನಮ್ಮ ದೋಸ್ತ್ ಬರ್ಮ್ಯಾಗ ನಾಯಿ ಕಡ್ದೈತ್ರಿ. ಈಗ ಇಲ್ಲೇ ಅದ ನೋಡ್ರಿ. ನಾಯಿ ಕಡ್ದೈತೆ. ಆ ನಾಯಿ ಹೇಳ್ಕೊಂಡ್ ಹೋಗ್ರಿ. ಆ ನಾಯಿರ ಯಾಕೆ ಬೇಕು ಮಾರ? ಇವಾಗ ಕಡಿಸ್ಕೊಂಡು ಒಬ್ಬ ಅದನ್ನ ಸಾಕು. ಮತ್ತ ಆ ನಾಯಿ ಹಿಡ್ಕೊಂಬರಕ್ ಹೋಗಿ ಆ ನಾಯಿ ಮತ್ತೆ ಕಡದ ಅದ್ ಯಾರು ಮಾಡ್ಬೇಕಪ್ಪ ಪಜೀತಿ? ಇವನ್ ಬುದ್ಧಿ ಇಲ್ವೋ, ತಲೆನ ಇಲ್ಲ ಲೇ ಗಂಗ, ತಲೆ ಐತಿ, ನೀನು ಬುದ್ಧಿನ ಇಲ್ಲಿ ನೋಡು. ಅಂಕತ ಇಲ್ಲ ಕೂಡ್ರ ಆಮೇಲೆ ಬರ್ತಾ ಡಾಕ್ಟ್ರ್ ಬರ್ಲಿ, ಆಮೇಲೆ ತೋರ್ಸೋಣ ಅಂತ. ಯಾರ್ರೀ ಡಾಕ್ಟ್ರ್? ಅವ ಏನಾಗ್ತಾನ? ಹಾವು ಕಡ್ದೈತಂತ, ಅದಕ್ಕೆ ಲೇಟಾಗಿ ಬಂದದಕ್ಕೆ ಅವನು ಸತ್ತು ಹೋಗ್ಬಿಟ್ಟ. ಅಲ್ಲದೆ 4 kg ಹಾವು ಕಡ್ದವನು ಸತ್ತಾನಂದ ಮೇಲೆ ಇನ್ನು 40 kg ನಾಯಿ ಕಡ್ದವನು ಇವ ಉಳಿತಾನ ಅನ್ನೋದು ಏನು ಗ್ಯಾಂಗಿಲೆ? ಹೆದರ್ಸ್ಬೇಡ, ಸುಮ್ಮನಿರ್ಲಿ. ತಮ್ಮ ಹೆದರಕ್ಕೆ ಹೋಗ್ಬೇಡ. ಅದು ಹಾವು ಕಡ್ದದ್ದು, ಅದು ಭಾಳ ವಿಷಯ ಇರ್ತೈತಿ. ನಾಯಿ ಕಡ್ದೈತೆ ನಿಮಗೆ ನಮ್ಮ ಡಾಕ್ಟರ್ ಅದಾರ ಒಳಗೆ, ನಿಮಗೆ ಚೆಕ್ ಮಾಡಿ ಆರಾಮ್ ಮಾಡ್ತಾರೆ. ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೇರಿ. ಆಯ್ತು ಬರ್ಲಿ. ಸರ್, ಇದು ನಾಯಿ ಕಡಿದಿದೆ. ನಾನು ಎಲುಬು ಕಿಲೋ ಡಾಕ್ಟ್ರು, ಹಿರೇಮಠ ಡಾಕ್ಟರ್ ಅಂತಂದ್ರೆ ಅವ್ರ ಕಡೆ ತೋರ್ಸಪ್ಪ. ಬರೀ ಏನಾತಪ್ಪ? ನಮ್ ಬರ್ಮ್ಯಾಗ ನಾಯಿ ಕಡ್ದ ಚಲೋ ಆತು ಬಿಡು. ಯಾವ ಬರ್ಮೆ ಅಂದ್ರ ನಾನರಿ ಬರ್ಮ. ಏನ್ ಕಡಿತು? ನಾಯಿ ಕಡ್ದತ್ರಿ. ನಾಯಿ ಕಡುದು ಎಷ್ಟು ದಿನ ಆತು? 8 ದಿವಸ ಆತ್ರಿ. 8 ದಿನದ ಮಟ ಏನ್ ಮಾಡಿದಿ? ತೋರ್ಸಕ ರೊಕ್ಕದಲ್ರಿ, ಅದಕ್ಕ ಬಿಟ್ಟಿದ್ರಿ. ನಾಯಿ ಎಷ್ಟೊತ್ತಿ ಕಡಿತೆ? 3 ಸಂಜೆ 7 ಆಗಿರ್ಬೇಕ್ರಿ. ಲೇ ಮಗ, ನಾಯಿ ಕಡಿದಿದ್ದೆ ನಮ್ಗ ನಿನಗ? ಡಾಕ್ಟರ್, ನಾವು ಇಬ್ರು ಇದ್ದೀವ್ರ. ಅವನ ಕೈಗ ಟೈಮ್ ಇರಲ್ರಿ. ನಾನು ಟೈಮ್ ನೋಡಿದ್ ಬಿಟ್ರಿ. ಅದು ಬೀದಿ ನಾಯ ಮನಿ ನಾಯ? ಗೊತ್ತಿಲ್ರಿ. ಡಾಕ್ಟ್ರ, ಈ ನಾಯಿ ಹಣಿ ಮ್ಯಾಗ ಏನ್ರ ಬರ್ದತ್ತೇನ್ರಿ? ಇದು ಮನಿ ನಾಯಿ, ಇದು ಬೀದಿ ನಾಯಿ, ಇದು ಊರ್ ನಾಯಿ ಅಂತ. ಏ ಕಂಪೌಂಡ್ರೆ, ಈ ನನ್ನ ಮಕ್ಕಳು ಬಾಳ ಮಾತಾಡ್ತಾರ. ಇವ್ರನ್ನ ಬಾಳ ತೊಂದ್ರೆ ಮಾಡ್ತಾರೆ ಇವ್ರು. ಡಾಕ್ಟ್ರೆ, ಪೇಷಂಟ್ಗೆ ತೊಂದ್ರೆ ಆಗಲ್ರಿ, ಆದ್ರ ನಿಮಗ್ ತೊಂದ್ರೆ ಆಗ್ಬಾರ್ದ್ರಿ. ಯಾಕಂದ್ರ ನಮ್ ಪೇಷಂಟ್ ನಮ್ಮ ಮಾವ್ರಿ. ಎಷ್ಟು ವರ್ಷದೈತಿ? ಇದ ಗೊತ್ತಿಲ್ರಿ. ಇನ್ನು ಅದನ್ನ ಬೇರೆ ಕಂಡಿಡಿಬೇಕ್ರಿ. ಬಾಳ ಮಾಡಿ 2 ವರ್ಷದ ಇರ್ಬೇಕ್ರಿ. ಹೋಗ್ಲಿ. ನಾಯಿ ನಾಯ ನಾಯಿ ನಾ ಸರಿತ್ ನಂಗೆ ನೋಡ್ಲಿಲ್ರಿ.
ನೋಡಪ್ಪ ನಾಯಿ ಇನ್ನೊಂದು ಭಾರಿ ಡೇಂಜರು. ಕಡಿದ ತಕ್ಷಣ ನಮ್ಗೆ ರಿಪೋರ್ಟ್ ಸಿಕ್ಕ್ರೆ ಔಷಧ ಕೊಡಕ್ಕೆ ಅನುಕೂಲ ಆಕೈತಿ, ಇಲ್ಲ ಅಂದ್ರೆ ತೊಂದರೆ ಆಕೈತಿ. ಒಟ್ಟೆನ ನಾಯಿ ಕಡ್ದತ್ರಿ, ಉಳ್ದದ್ದೇನ ನನ್ಗೆ ಗೊತ್ತಲ್ರಿ. ನಾಯಿ ಎಲ್ಲಿ ಕಡ್ದೈತಿ? ವಂಡಿಗ್ರಿ. ವಂಡಿ ಅಲ್ಲಲ್ಲಿ ಕುಂಡಿ ಕುಂಡಿ ನಡೆಯಲ್ಲಿ ಮಲಗ ನೋಡ್ತಾನೆ. ನಡಿ ಏ ಕಂಪೌಂಡ್ರ ಓರಿ ಇವನ್ ಮಲಗಿಸಿ ಹಾಕಿ ಚಪ್ಲಿ ಬಿಟ್ಟು ಬರಬೇಡ ಮಕ್ಕಳು ಮರಾಯ. ಡಾಕ್ಟರ್ ಚಟ್ನಿ ನಿಲ್ಸಿಲ್ರಿ. ಅಲ್ಲಿ ಬಾ. ಮೇಲಕ್ಕೆ ನೋಡ ಅಲ್ಲ ಪ್ರಸಂತ ಮುಡಿಯ ನಂಜು ಬರ್ಬರಿ ರೀ. ನೀ ಹಂಗ ಬಿಟ್ಟಿ ಭಾರಿ ಕಷ್ಟ ಆಗತ್ತೆ. ನಾ 21 ಇಂಜೆಕ್ಷನ್ ಮಾಡ್ಬೇಕಾಗತ್ತೆ. ಇದಕ್ಕೆ ಇಂಜೆಕ್ಷನ್ ತಗೊಂಡು ಕಾಲಕ್ರಮೇಣ ಆಟ ಹಿಡಿತೀನಿ, ಇಲ್ಲ ಭಾಳ ಕೆಟ್ಟದ್ದಾಗ. ಅಲ್ರಿ ನಾಯಿ ಕಡ್ಸ್ಕೊಳೋದು ಬೇಕ್ರಿ, ಇದು ಇಂಜೆಕ್ಷನ್ ಮಾಡಿಸ್ಕೊಳೋದು ಎದಕ್ಕೂ ಬೇಡ. ಒಂಥರ ಅದೇನಂತಾರಲ್ರಿ, ಈ ಬಾಡೆಗಿನ್ ತಗಂದು ನೀ ಹೇಳೋದು ಬೇಡ, ಈ ತಣ್ಣಗ ನಿಂತ್ಗ. ಹೋಗ್ರಿ. ನಿನ್ನ ಹೆಸರೇನು? ಬರ್ಮರಿ. ಬರ್ಮ. ನಿಮ್ಮ ಅಪ್ಪನ ಹೆಸರು? ಅವ ಎದಕ್ರಿ? ಅವನಿಗೆ 21 ಇಂಜೆಕ್ಷನ್ ಮಾಡ್ತೀರಿ. ಲೇ ಇಲ್ಲಿ ವಿಳಾಸ ಬರ್ಕನಕ್ ಬೇಕು. ಬರ್ಮಪ್ಪ ದುರ್ಗಪ್ಪ ಉದ್ದನ್ ಮನಿ ರೀ. ನೋಡ ನಾಯಿ ನಂಜು ಭಾರಿ ಡೇಂಜರು. ನೀನು ಕಳೆದ ಪದಾರ್ಥ ತಿನ್ನಂಗಿಲ್ಲ, ನೀನು ಬಾಕಿದ ಪದಾರ್ಥ ಕೊಂಡ್ಬೇಕಾದ್ರೆ ಗಿಣ್ಣ ಕುರಿ ತಲಿ ಮಾಂಸ ಅಂತ ತಿನ್ನಬಾರ್ದು. ತಿಂದು ಮಸ್ತ್ ಡೇಂಜರು. ಮತ್ತ ಇನ್ನೊಂದು ಮಾತು, ನಿನಗೆ ಕಡದ ನಾಯಿ ಸಾಯಿಲಾರ್ದಂಗ ನೀನು ನೋಡ್ಕೋಬೇಕು. ಅದೇನಾರ ಸತ್ತು ನೀನು ಸಾಯ್ತೀಯ. ನಾಯಿ ಸತ್ರ ನಾನು ಸಾಯ್ತೇನ್ರ? ಹೌದು, ನಾಯಿ ಸತ್ರ ನೀನು ಸಾಯ್ತೀಯ. ಹಂಗಾಗ್ಲಿ ಡಾಕ್ಟ್ರ. ದಿನಾಲು ಮುಂಜಾನೆಯಿಂದ ಸಂಜೆ ಮಟ್ಟ ನಾಯಿ ಹಿಂದಿಂದ ಅಡ್ಡಾಡಿ ಕಾಯ್ತೇನ್ರಿ. ಕಾಯಕಬೇಕು. ಅದನ್ನ ಜೋಪಾನದಿಂದ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಅಂದ್ರೆ ನಿನಗೆ ಡೇಂಜರ್. ಹ್ಞೂನ್ರಿ, ನಾನಿನ್ ಬರ್ತೇನ್ರಿ ಡಾಕ್ಟ್ರ. ಅಲ್ರಿ ದಿನಾಲು ಬರ್ಬೇಕ್ರಿ. 21 ಇಂಜೆಕ್ಷನ್ ಆಗಲಿ ಮಠ ಬರ್ಬೇಕು. ನಡೀನಿ ಜನನೋ ಏನೋ. ಡಾಕ್ಟರ್ ಅವ ರೊಕ್ಕನ ಕೊಡ್ಲಿಲ್ಲ, ಹಂಗ ಹೋದ. ಮಗನ ಈಗ 1 ಇಂಜೆಕ್ಷನ್ ಕೊಟ್ಟೈತಿ, ಇನ್ನು 20 ಇಂಜೆಕ್ಷನ್ ಹೆಟ್ಟಿಸ್ಕೊಳಕ ಬಂದ ಬರ್ಬೇಕು. ಮಳ್ಳ ಏನ್ ಜನನ ಏನ ಅಂತ ನಾನು ಅಲ್ಲ, ನಾಯಿ ಹೊಡಿಬೇಕಾಕ ಅದನ್ನ ಕಡಿಸ್ಕೋಬೇಕಾಕ. ಗಂಗಾ, ಏ ಗಂಗಾ ಬಾರ್ಲಿ ಇಲ್ಲಿ. ಬಾರ್ಲಿ ಇಲ್ಲಿ. ಅಲ್ಲಲ್ಲಿ ನಿಂಗೆ ಬರ್ಮ್ಯಾನ ಸ್ಥಿತಿ ನಾಯಿಗೆ ಪಾಡಾದಂಗೆ ಆತಪ್ಪ. ಅಲ್ಲ, ನಾಯಿ ಕಡಿದು ಒಂದು ಸರಿಗೆ ಸುಮ್ಮನೆ ಆಗಿಬಿಡ್ತಪ್ಪ. ಡಾಕ್ಟ್ರು 21 ಇಂಜೆಕ್ಷನ್ನು ಮಕ್ಕಳು ಸುತ್ತ ಮಾಡಿಸ್ಬೇಕು ಅಂದರು. ಇಂಥ ಕರ್ಮ ಯಾವ ವೈರಿಗೂ ಬರಬಾರ್ದಪ್ಪ. ಹೌದು, ಮತ್ತೆ ನಾಯಿ ಯಾಕೆ ಹೊಡಿಬೇಕಪ್ಪ? ನಾಯಿ ಹೊಡೆದಾನ ಅಂದಮೇಲೆ ಅನುಭವಿಸ್ತಾನ. ಯಾರು ಯಾವ ಪ್ರಾಣಿಯನ್ನು ಹೊಡಿಬಾರ್ದು. ಹೊಡೆದ್ರೆ ತಮ್ಮ ಪ್ರತಿಫಲ ತಾವು ಮುಂದೆ ಉಂಟಾರ ಅನ್ನೋದಕ್ಕೆ ನಮ್ಮ ಬರ್ಮೇನ ಸಾಕ್ಷಿನು. ಒಂದು ವೇಳೆ ನಾಯಿ ಸತ್ರ ಬರ್ಮೇನು ಸಾಯ್ತಾನಂತ ಡಾಕ್ಟ್ರು ಬೇರೆ ಹೇಳಿಬಿಟ್ಟಾರ. ಅದಕ್ಕೆ ಈ ಮಗ ನಾಯಿ ಹುಡ್ಕೊಂಡು ಬೀದಿ ಅಲ್ಯಾಕತ್ತಾನು ಮರಯ್ಯ. ನಿಂಗೆ ಬರ್ಮ್ಯಾನ್ ಗತಿ ಎಲ್ಲಿಗೆ ಬಂತಲಿ? ಹೆಂಗೈತಿ ನಾಯಿ ಹೊಡಿಬಾರ್ದು ಅಂದ್ರೆ ಎಲ್ಲಿ ಕೇಳ್ತಾನವ? ಈಗ ನೋಡು, ಹೊಕ್ಕಳು ತುಂಬ 21 ಇಂಜೆಕ್ಷನ್ ಮಾಡಿಸ್ಕೋಬೇಕವ. ಅಲ್ಲಿ ನಿಂಗೆ ಡಾಕ್ಟ್ರು ಬರ್ಮ್ಯಾಗ ನಾಯಿ ನೋಡ್ಕೋಬೇಕು ಅಂತ ಹೇಳ್ಯಾರ. ಅಷ್ಟು ಅಲ್ಲ, ಅವ ದಿನಾ ನಾಯಿ ಹಿಂದ ನಾಯಿಗಿಂತ ಕಡಿಯಾಗಿ
ಪಿರಿ 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 ತಿರ್ಗಾಡೋ ಬಾಳೆ ಬಂದೈತ ಅವಾಗ. ಇನ್ನು ಮೇಲೆ ನಮ್ಮ ದೋಸ್ತಿ ಬಿಟ್ಟ ಬಿಡ್ತಾನವ. ಯಾಕಂದ್ರೆ ನಾಯಿ ದೋಸ್ತಿ ಮಾಡ್ತಾನೆ, ನಾಯಿ ಹಿಂದೆ ತಿರುಗ್ಬೇಕಲ್ಲ, ಪಿರಿ 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 ಪಿರಿ. ಹಾ ಆಗ ಬಂದೇ ಬಿಟ್ರಿ ನೋಡು. ಅಲ್ಲಿ ನೋಡು ನಿಂಗೆ ಬರ್ಮ್ಯಾನ್ ಮಕ ಹೆಂಗೈತಿ, ನಾಯಿಗಿಂತ ಕಡಿ ಆಗೈತಿ. ಹೌದಿಲ್ಲ, ಮತ್ತೆ ನಾಯಿ ಕಡಿದ್ರೆ ಮುಗೀತ. ಅವನು ನಾಯಿ ಇದ್ದಂಗ, ನಾಯಿ ಕಳೆ ಅವ್ನ್ ಬರ್ತೈತ, ಅವನ ಕಳೆ ನಾಯಿ ಬರ್ತೈತಿ. ಶರಣ್ರಪ್ಪ, ಸರಿ ನಿಮ್ನ ಹುಡ್ಕೊಂತ ಬಂದೆ. ಬಿಟ್ಟು ಮಾಡು, ದೂರ ಸರಿ ಸರಿ ಅಂತ ಹೇಳಿದ್ನಲ್ಲ. ನೀನು ನಮ್ಮನ್ನು ಮುಟ್ಟಿದಿ ಅಂದ್ರ ನಿನ್ನ ನಂಜು ನಮಗೆ ಇರ್ತತಿ. ನಾಯಿ ನೊಂಜು ಬಲು ಡೇಂಜರು. ಯಾಕ್ರಲೆ ಯಾಕೆ ತ್ರಾಸ ಕೊಡ್ತೀರಿ? ಮೊದ್ಲ ನನಗೆ ಆ ನಾಯಿ ಕಡ್ದದ್ದ ಒಂದು ಚಿಂತೆ ಆದ್ರೆ ಮ್ಯಾಗ ನೀವು ಅನ್ನೋದು ಒಂದು ಚಿಂತೆ. ನನಗೆ ಈ ಜೀವನನ ಸಾಕಾಗಿ ಹೋಗೈತಿ. ಒಟ್ಟಾರೆ ನಾ ಸಾಯೋದ ಬೇಷಪ್ಪ ಮರಯ್ಯ. ಹೌದಲ್ಲೇ ಬರ್ಮ್ಯಾ, ಈ ನಾಯಿ ನಂಜು ಅಂದ್ರ ದೊಡ್ಡ ರೋಗ ಇದ್ದಂಗ. ಕ್ಯಾನ್ಸರ್ ಏಡ್ಸ್ ಆದ್ರ ತಡ್ಕೋಬಹುದು. ಒಮ್ಮೆ ನಂಜು ನಿನಗೆ ಏರ್ತಂದ್ರ ನಿನ್ ರೋಗ ತಡೆಯೋದ ಬಹಳ ಕಠಿಣ ಐತಿ. ನಮ್ಮನ್ನ ಮುಟ್ಟಬೇಡ, ನೀನು ಮಾತಾಡ್ಸೂ ಬೇಡ. ಒಂದು ವೇಳೆ ನೀ ಮಾತಾಡ್ಸಬೇಕಪ್ಪ ನಮ್ಮನ್ನ ಅನ್ನಂಗಿದ್ರೆ ದೂರ ಹೋಗಿ ಅಲ್ಲಿ ನಿಂತ್ಕೊಂಡ ಮಾತಾಡ್ಸಿ ನೀ ನಮ್ಮನ್ನ. ಹಂಗ ಮಾಡ್ರಿಲ್ಲ ಮರಯ್ಯ. ಹೋಗ್ಲಿ ಬಿಡಲಿ, ಅಳಬಾರ್ದು. ನಂಜು ಏರ್ದಾಗ ಸಮಾಧಾನ ಮಾಡ್ಕೋ. ಮನುಷ್ಯರಿಗೆ ಬರ್ಲಾರ್ದ ಇನ್ನೇನ ಮರಕ್ ಬರ್ತೈತಲ್ಲ. ಹೌದು, ಯಾಕಿತ್ಲಾಗ ನಿನ್ನ ಸವಾರಿ? ನನ್ನ ನಾಯಿ ಏನಾರ ಈ ಕಡೆ ಹೋಗ್ತಾನ. ನಿಂದ ಯಾವ್ದಪ್ಪ ನಾಯಿ? ನನಗೆ ಕಡ್ದತ್ತಲ್ಲೇ ಅದ. ಅಲ್ಲಪ್ಪ, ಅದ್ಮೇಲೆ ನೀನು ಹೆಸರುತ್ತೇನ ಅಳ ಹುಚ್ಚಪ್ಯಾಲಿ ನಾನು ಬರ್ಮ್ಯಾಗ ಕಡ್ದ ನಾಯಿ ಅಂತ. ಲೇ ನಿಂಗೆ ನೀ ನೋಡಿದ್ದಲ್ಲೇ ಅದ ಕರೆ ನಾಯಿ. ಅಂದ್ರೆ ಮತ್ತೆ ಕಡಿಸ್ಕೋಬೇಕನ? ಏ ಸುಮ್ಮನೆ ಇರಲಿ, ಬೇವರ್ಸಿ ಅವಂಗ ನಿಂದ ನಿನಗೆ. ಅಲ್ಲಲೇ ಡಾಕ್ಟ್ರು ಅದು ಸಾಯ್ಲಾರ್ದಂಗೆ ನೋಡ್ಕೊಳ ಕೇಳ್ಯಾರಲ್ಲ, ಅದಕ್ಕೆ ಅದನ್ನ ಹುಡುಕಾಕತ್ತೇನಿ. ಈ ದಿನದಾಗ ನಾಯಿ ಸಿಗೋದು ಭಾಳ ಕಠಿಣ ಐತ್ಲೆ. ಲೇ ಬರ್ಮ್ಯಾ, ಅಲ್ಲೇ ಅತ್ಲಾಗ ಓಡ್ ಹೋತಲೆ, ಅಲ್ಲೇ ಹೋಗಿ ನೋಡಿ ಕೆರೆ ಕಡೆ. ಹಂಗಾರ ನಾ ಬರ್ತೇನೆ. ಡಾಕ್ಟ್ರು ಅದನ್ನ ದಿನ ನೋಡ್ಕೊಳಕ್ ಕೇಳ್ಯಾರ. ಏನು ನಾಯಿ ಬಾಳೆ ಆತ್ಲೆ ನಿನ್ನ. ನಾಯಿ ಹಿಂದೆ ತಿರುಗಿ ತಿರುಗಿ ನೀನು ನಾಯಿ ಆಗ್ಬಿಟ್ಟಲ್ಲೇ. ಹೋಗು. ದೌಡ್ ಹೋಗಪ್ಪ, ದೌಡ್ ಹೋಗ. ಯಾಕಂದ್ರ ಇನ್ಮೇಲೆ ನೀನು ನಾಯಿ ದೋಸ್ತಿ, ನಾಯಿ ನಿನ್ ದೋಸ್ತಿ, ಇಬ್ರು ಕೂಡಿ ಬೌ 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 ಅಂತ ಬೊಗಳ್ಕೊಂತ ಹೋಗ್ರಿ. ನೀರ್ ಬರೋದು ನೋಡ್ರಿ, ಬಟ್ ವಾಟರ್ ಮನ್ ಹೇಳ್ರಿ. ಬಂದಲ್ ನೋಡ್ರಿ, ಅವ್ನಿಗೆ ಹೇಳ್ರಿ. ನಾಳೆ ಬಂದು ಸರಿ ಮಾಡಕ್ಕೆ ಕೊಡುವ